ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಸ್ಮಿತಾ ವಿಹಾನ್ ಯೂಟ್ಯೂಬ್ ಚಾನಲ್ ಬೈ ಚೈತನ್ಯ ಗೌಡ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇದೊಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಂಗೋಲಿ ಅದು ಇದು ಎಲ್ಲ ಬಿಟ್ಟು ದೇವರ ಅಲಂಕಾರ ಎಲ್ಲ ಮುಗಿಸಿ ಪೂಜೆನೂ ಮುಗಿಸಿ ನಾನು ಶುರು ಮಾಡ್ತಾಯಿದ್ದೀನಿ. ರಂಗೋಲಿ ತುಂಬ ವರ್ಷಗಳ ಆದಮೇಲೆ ಮತ್ತೆ ಈಗ ಮದುವೆ ಆಗಿ 2 ಮಕ್ಕಳೆಲ್ಲ ಆದಮೇಲಿಂದ ಮತ್ತೆ ಬಿಡ್ತಾ ಇರೋದು. ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಟಿಫನ್ನೆಲ್ಲ ಮನೆಯಲ್ಲೇ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಈ ಬ್ಲಾಗನ್ನು ಶುರು ಮಾಡಿದ್ದೀನಿ. ಪೂಜೆ ಎಲ್ಲ ಹೇಗಾಗಿದೆ ನೋಡಿ. ನಮ್ಮ ಮನೆ ದೇವ್ರ ಮನೆ ಪುಟ್ಟದಾಗಿದೆ, ಬಟ್ ತುಂಬಾ ದೇವ್ರುಗಳಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಅಷ್ಟೇ ನನ್ನ ತಾಯಿ ತೀರೋದ್ಮೇಲೆ ಅವ್ರ ಮನೆಯಲ್ಲಿದ್ದಂತಹ ದೇವ್ರ ಸಾಮಾನನ್ನು ಈಚೆ ಹಾಕ್ಲಿಕ್ಕೆ ಮನಸ್ಸಾಗಿಲ್ಲ. ಹಾಗಾಗಿ ನಾನು ಕೂಡ ನಮ್ಮ ಮನೆಯಲ್ಲಿ ತಂದು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆ ದೇವ್ರು ವೀರಭದ್ರ ಸ್ವಾಮಿ, ಅವರ ಕತ್ತಿ ಕೂಡ ಅಲ್ಲೇ ಇದೆ. ಸೊ ಓಕೆ, ನೆಕ್ಸ್ಟು ನಾವು ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿಬಿಡ್ತೀನಿ ಈಗಲೇ. ಬಿಳಿಗಿರಿ ರಂಗಪ್ಪನ ಬೆಟ್ಟಕ್ಕೆ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದೆ ಅಂತ ನಮ್ಮ ತಾಯಿ ನಮ್ಮ ತಂದೆ ಅವರು ಹೇಳ್ತಾಯಿದ್ರು, ಕರ್ಕೊಂಡು ಹೋಗಿದ್ವಿ ಅಂತ. ಬಟ್ ನನಗೆ ನೆನಪಿಲ್ಲ. ಹಾಗಾಗಿ ಇದು ನನ್ನ ಫಸ್ಟ್ ಟೈಮ್ ಆಗಿದೆ. ಬಟ್ ಹಸ್ಬೆಂಡೆಲ್ಲ ಹೋಗ್ತಾ ಇರ್ತಾರೆ. ಅವರು ಏನು ನಡ್ಕೊಂಡೆಲ್ಲ ಹೋಗ್ತಾರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ನಾವು ಹೋಗ್ತಾ ಇರೋದು ಯಳಂದೂರು ಮೇಲೆ ಹೋಗ್ತಾಯಿದ್ದೀವಿ. ನಾವು ನಗರದ ಮೇಲೆ ಹೋಗ್ತಾ ಇಲ್ಲ, ಯಳಂದೂರು ರೂಟು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಸಂತೆಮಾವತೂರು, ಯಳಂದೂರು ಈ ರೂಟ್ ಹೋಗ್ತಾಯಿದ್ದೀವಿ. ಯಳಂದೂರಿಂದ ಕೂಡ ತುಂಬಾ ಬಸ್ಸಸ್ ಇದೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಬಟ್ ನನಗಷ್ಟಾಗಿ ಗೊತ್ತಿಲ್ಲ, ಇದೆ ಅಂತೆ. ಯಾರಾದರೂ ಹೋಗೋರಿದ್ರೆ ಆ ರೂಟ್ ಕೂಡ ಹೋಗ್ಬೋದು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಈಗಿನ ಚಳಿಗೆ ಓಕೆ, ಸ್ವಲ್ಪ ಚುರ್ರನ್ನು ಅಂತ ಬಿಸಿಲು ಅಂತ ತುಂಬ ಏನು ಬಿಸಿಲು ಕೂಡ ಅನಿಸಿಲ್ಲ ನೋಡಿ. ಈಗ ಏನು ಫಾರೆಸ್ಟ್ ಏರಿಯಾ ಶುರು ಆಗ್ತಿದ್ದಾಗೆ ಈ ರೀತಿ ಒಂದು ಬೇಲಿ ಅಥವಾ ಕಾಂಪೌಂಡ್ ಏನು ಬೇಕಾದರೂ ಕರಿಬೋದು, ಆ ರೀತಿ ಒಂದನ್ನು ಹಾಕಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನನಗೆ ತುಂಬ ಇಷ್ಟ ಆಯಿತು. ನಾನು ಹೋಗಿರೋಂತಹ ಏನು ಫಾರೆಸ್ಟ್ ಏರಿಯಾಸ್ಗಳಲ್ಲಿ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿ ಕಾಡು ಪ್ರಾಣಿಗಳೆಲ್ಲ ಈಚೆ ಬರಬಾರ್ದು ಅಂತ ಹೇಳಿ ಆ ರೀತಿ ಹಾಕಿದ್ದಾರೆ. ಇದು ಬಂದು ಮೇಯ್ನ್ ಏನು ಹೇಳ್ತೀವಿ ಚೆಕ್ ಪೋಸ್ಟ್ ಅದು. ಸೊ ಇಲ್ಲಿ ಗೌರ್ಮೆಂಟ್ ಕಡೆಯಿಂದನೇ ನಮಗೆ ಏನು ಚೀಟಿಯನ್ನು ಕೂಡ ಕೊಡ್ತಾರೆ. ಮತ್ತು 20 ರೂಪೀಸ್ ಅನಿಸುತ್ತೆ ಟೋಲ್ ಅಮೌಂಟು, ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಇಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ಕೂಡ ಇದೆ. ಅದ್ರ ದೇವ್ರ ದರ್ಶನ ಕೂಡ ಮಾಡಿಕೊಂಡು ನಾವು ಮುಂದೆ ಹೊರಡ್ತಾ ಇದ್ದೀವಿ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಳಂದೂರು ರೂಟ್ ರೋಡು ನಮಗೇನಂತ ಅನ್ಕಂಫರ್ಟಬಲ್ ಏನು ಅನಿಸ್ಲಿಲ್ಲ ಜರ್ನಿ. ಇಲ್ಲಿಂದ ನನಗೆ ಸ್ವಲ್ಪ ಪರ್ಸ್ನಲಿ ಅನಿಸಿದ್ದು ರೋಡ್ ಇನ್ನೊಂದು ಸ್ವಲ್ಪ ದೊಡ್ಡದು ಇರ್ಬೋದಿತ್ತು ಅಂತ. ಬಿಕಾಸ್ ಓಕೆ, ಒಂದೇ ಹೋಗ್ತಾ ಇದೆ ವೆಹಿಕಲ್ಸ್, ಹಿಂದೆ ಮುಂದೆ ಬರ್ತಾ ಇದೆ ಅಂದರೆ ಓಕೆ. ಬಟ್ ಅಟ್ ಎ ಟೈಮ್ 2 ಅಪೋಸಿಟ್ ಪಾಸ್ ಆಗಬೇಕು ಅಂದಾಗ ಸ್ವಲ್ಪ ರೋಡು ಸ್ವಲ್ಪ ಕಂಜೆಸ್ಟೆಡ್ ಅನಿಸುತ್ತೆ. ಅದರ್ವೈಸ್ ಓಕೆ, ಜರ್ನಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಆವಾಗಲೇ ಹಸ್ಬೆಂಡ್ ಕೂಡ ತೋರಿಸ್ತಾಯಿದ್ರು, ಒಂದು ಹೊಂಡ ಅಥವಾ ಕೆರೆ ಆ ರೀತಿ ಇತ್ತು. ಆ್ಯಕ್ಚುಲಿ ಅವರು ಕಾಲು ನಡಿಗೆಯಲ್ಲಿ ಬರಬೇಕಾದ್ರೆ ಅಲ್ಲೆಲ್ಲ ಆನೆಗಳು ನೀರು ಕುಡಿಯೋಕ್ಕೆಲ್ಲ ಬರ್ತಾ ಇರ್ತಿದ್ವು ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಆಮೇಲೆ ಕಾಲ್ನಡಿಗೆಯಲ್ಲಿ ಬರೋರಿಗೆ ಅಲ್ಲಿವರೆಗೂ ಲಾಸ್ಟ್ ಅಷ್ಟೇ. ನಾನೇನು ಟೋಲ್ ಗೌರ್ಮೆಂಟ್ ಕಡೆಯಿಂದ ಕಲೆಕ್ಟ್ ಮಾಡ್ತಿವ್ರೆ ಅಂತ ಹೇಳಿದ್ನು, ಅಲ್ಲಿವರೆಗೂ ಲಾಸ್ಟ್ ಅಷ್ಟೇ. ಅಲ್ಲಿಂದ ಅವರೇ ಗೌರ್ಮೆಂಟ್ ಬಸ್ಸಿಗೆ ಹತ್ತಿಸ್ಬಿಡ್ತಾರಂತೆ. ಸೊ ಮೊದಲೆಲ್ಲ ಬೆಟ್ಟದವರೆಗೂ ಬಿಡ್ತಿದ್ರಂತೆ, ಈಗ ಈ ರೀತಿ ಮಾಡಿದ್ದಾರೆ. ಸೊ ಆಮೇಲೆ ಮ್ಯೂಸಿಕನ್ನು ಮೇನ್ ಆಫ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅವರು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದರು. ಆ್ಯಕ್ಚುಲಿ ತುಂಬ ಒಳ್ಳೆಯದು. ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ಕಾಡಲ್ಲಿರುವಂತಹ ಪ್ರಾಣಿಗಳಿಗೆ ನಾವು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ತುಂಬಾ ಒಳ್ಳೆಯ ವಿಚಾರ ನೋಡಿ. ಈ ಥರ ವೆಹಿಕಲ್ಸ್ ಬಂದರೆ ಸ್ವಲ್ಪ ಕೆಳಗೆ ಹೋಗ್ಬೇಕಾಗುತ್ತೆ. ಕೆಲವೊಂದು ಸಲ ಈ ಘಾಟ್ ಸೆಕ್ಷನಲ್ಲಿ ಇಳಿಜಾರು ಕಡೆ ಸ್ವಲ್ಪ ಸ್ಕಿಡ್ ಆಗಿಬಿಡುತ್ತೇನೋ ಅನ್ನೋಂಥದ್ದು ನನ್ನ ಇದು. ಸೊ ಹಾಗಾಗಿ ಒಂದು ಸ್ವಲ್ಪ ರೋಡ್ ದೊಡ್ಡ ಇರಬೇಕಿತ್ತು ಅಂತ ನನಗೆ ಅನಿಸುತ್ತೆ ನೋಡಿ. ಈಗ ಬಸ್ ಬರ್ತಾ ಇದೆಯಲ್ಲ, ಈಗ ನೋಡಿ ಫುಲ್ಲು ನಾವು ಲೆಫ್ಟಿಗೆ ಬರಬೇಕಾಗಿ ಬಂತು. ಸೊ ಈ ಥರದ್ದು ಒಂಚೂರು ರೋಡ್ ದೊಡ್ಡದು ಮಾಡಿದಿದ್ರೆ ಆಲ್ಮೋಸ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಥರ
ಗಿಡ ಮರಗಳ ಮಧ್ಯದಲ್ಲಿ ಹೋಗಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು, ಹಾಯ್ ಅನಿಸ್ತಾಯಿತ್ತು. ಆಲ್ಮೋಸ್ಟ್ ಅಲ್ಲಿ ಸಿಟಿ ಲೈಫ್ ನೋಡಿ ನೋಡಿ ಬೇಜಾರಾಗಿರೋರಿಗೆ ಈ ಥರ ಒಂದು ಮಂತ್ಲಿ ಒನ್ಸ್ ಟ್ರಿಪ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಏನಂತೀರಾ? ಆಲ್ಮೋಸ್ಟ್ ಈ ಟ್ರಿಪ್ಪಲ್ಲಿ ಈ ರೀತಿ ಒಂದು 3ರಿಂದ 4 ಕೆರೆಗಳು ಕೂಡ ಸಿಕ್ತು. ತುಂಬಾ ಕ್ಲೀನಾಗಿತ್ತು ವಾಟರು. ಕಾಡು ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರೆಲ್ಲ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಇಲ್ಲಿರೋಂಥ ಹಸುಗಳ್ಗೆ ಫ್ರೆಂಡ್ಸ್ ಒಂದಕ್ಕೂ ಮೂಗ್ದಾರನೇ ಇರಲಿಲ್ಲ. ಆಮೇಲೆ ಹಸ್ಬೆಂಡು ಮತ್ತು ನಮ್ಮ ಅತ್ತಿಗೆ ಎಲ್ಲ ಹೇಳ್ತಾಯಿದ್ರು, ಇಲ್ಲ ಈ ರೀತಿ ಹಸುಗಳು ಒಂದು ತಮಿಳ್ನಾಡು ಹಸು, ಅದಕ್ಕೆ ಮೂಗ್ದಾರ ಇರಲ್ಲ ಅಂತ ಹೇಳಿ. ಈ ರೀತಿ 1-2 ಹಳ್ಳಿ ಕೂಡ ಸಿಕ್ತು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಷ್ಟು ಕಾಡಲ್ಲಿದ್ರೂ ಹಳ್ಳಿ ಈ ಥರ ನರ್ಸರಿ ಎಲ್ಲ ಕೂಡ ಇದೆ. ಮತ್ತು ನನಗೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಅಥವಾ ಹೋಗಿ ಬರೋರು ಈ ರೀತಿ ಇಲ್ಲಿ ಸಣ್ಣ ಸಣ್ಣ ಸ್ಟಾಲ್ಗಳಿದೆ ನೋಡಿ, ಈ ಥರದರಲ್ಲಿ ಬಿದಿರುವಿನ ಮೊಳಕೆ ಬಂದಿರುತ್ತಲ್ಲ, ಅದನ್ನು ಬಿದಿರು ಕಳ್ಳೆ ಅಂತ ಕರಿತೀವಿ ನಾವು. ಅದನ್ನು ತಗೊಬರೋರು ಹೋದವರು. ಸೊ ಇವತ್ತು ನಾನು ಆಲ್ಮೋಸ್ಟ್ ಅಲ್ಲಿ ಈ ಜರ್ನಿಯಲ್ಲಿ ಬಿದಿರನ್ನು ನೋಡಲೇ ಇಲ್ಲ. ಎಲ್ಲೋ ನಮ್ಮ ಕಾಲದ ಮರಗಳು ಇತ್ತೀಚೆಗೆ ಮಾಯ ಆಗ್ತಾಯಿದೆ ಅನ್ನೋಂಥದ್ದು ನಿಜ. ನೋಡಿ, ಈ ಕಡೆ ಒಂದು ರೈಟಲ್ಲಿ ಒಂದಿದೆ, ಅದು ಸ್ವಲ್ಪ ಒಣಗೋಗಿದೆ ಬಿದಿರು. ಈ ರೀತಿ ಎಲ್ಲ ಕಣ್ಮರೆ ಆಗ್ತಿದೆಯೇನೋ ನೋಡಿ. ಈ ಕಡೆ ಒಂದು ಲೆಫ್ಟಲ್ಲಿ ಕೂಡ ಒಂದಿತ್ತು. ಎಲ್ಲೋ ನಮ್ಮ ಪೀಳಿಗೆ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಎಲ್ಲೋ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಎಲ್ಲವೂ ಕಮ್ಮಿ ಆಗ್ತಿದೆ ಅನಿಸುತ್ತೆ. ನಮ್ಮ ಮಕ್ಕಳು ಅವ್ರ ಮಕ್ಕಳ ಕಾಲಕ್ಕಂತೂ ಇದ್ದಿದ್ದೂ ಇರಲ್ಲ. ನೋಡಿ, ಇಲ್ಲೊಂದು ರಿಲ್ಯಾಕ್ಸ್ ಪಾಯಿಂಟ್ ಕೂಡ ಇದೆ. ಕಾಫಿ ಅದು ಇದು ಕುಡಿಯೋರು ಕೂಡ ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಜರ್ನಿಯನ್ನು ಮಾಡ್ಬೋದು. ಇಲ್ಲೊಂದು ಸ್ವಲ್ಪ ಜನ ಆಲ್ರೆಡಿ ನಿಲ್ಲಿಸಿ ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ. ನಾವು ಮನೆಯಿಂದನೇ ಕಾಫಿ ತೊಗೊಂಡು ಹೋಗಿದ್ದರಿಂದ ನಾವೇನೂ ನಿಲ್ಲಿಸಿಲ್ಲ. ನೋಡಿ, ಈ ಕೆರೆ ಬಂತು ಅಂದರೆ ಬೆಟ್ಟ ಸಿಗುತ್ತೋ ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು. ಆ್ಯಕ್ಚುಲಿ ಬೆಟ್ಟ ಬಂದು ಮೇಲಿಂದ ನೋಡಿದ್ರೆ, ಬೆಟ್ಟದಿಂದ ನೋಡಿದ್ರೆ ಈ ಕೆರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಅಂತ ಹೇಳ್ತಾಯಿದ್ರು. ನೋಡಿ, ಒಂದಕ್ಕೂ ಮುಗ್ದಾರ ಇಲ್ಲ ಫ್ರೆಂಡ್ಸ್, ಎಲ್ಲ ಅಡ್ಡನೇ ನಿಂತಿದೆ ರೋಡ್ ಮಧ್ಯೆ. ಓಕೆ, ಬಂದ್ವಿ ಬೆಟ್ಟಕ್ಕೆ. ಆ್ಯಕ್ಚುಲಿ ಇಲ್ಲೂ 1-2 IB ಅಥವಾ ಹೋಟೆಲ್ಸ್ ಥರ ಇದೆ. ಸೊ ಬಂದು ಸ್ಟೇ ಮಾಡೋರು ಸ್ಟೇ ಮಾಡಿಕೊಂಡು ದರ್ಶನ ಮಾಡಿಕೊಂಡು 1 ಡೇ ಇದ್ದು ಹೋಗ್ಬೋದು. ಆ ರೀತಿ ಇದೆ, ಆರಾಮಾಗಿ ಇದ್ದು ಹೋಗ್ಬೋದು ಫ್ರೆಂಡ್ಸ್. ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ, ಬಿಕಾಸ್ ನಾವು ಸ್ಟೇ ಆಗಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಇಲ್ಲೊಂದು ಚೆಕ್ ಪೋಸ್ಟ್ ಕೂಡ ಇತ್ತು. ಇವ್ರು ಆ್ಯಕ್ಚುಲಿ ನಮ್ಮ ಹತ್ರ 50 ರೂಪೀಸ್ ಕೇಳಿದ್ರು, ಬಟ್ ನಾವು 20 ಕೊಟ್ವಿ. ಇಲ್ಲೊಂದು ಅತಿಥಿ ಭವನ ಏನೋ ಸಮಥಿಂಗ್ ಇದೆ. ಸೊ ಅದ್ರ ಪಕ್ಕದಲ್ಲೇ ನಮಗೆ ಬಸ್ ಸ್ಟಾಪ್ ಕೂಡ ಸಿಗುತ್ತೆ ನೋಡಿ, ಬಸ್ಸಸ್ ಕೂಡ ಇದೆ. ಸೊ ಆರಾಮ್ಸೆ ಬರ್ಬೋದು. ಸೊ ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ನಡೆಯೋಕ್ಕಾಗಲ್ಲ ಅನ್ನೋರಿಗೆ 20 ರೂಪೀಸ್ ಏನೋ ತೊಗೋತಾರಂತೆ. ಅವ್ರದ್ದೇ ವೆಹಿಕಲಲ್ಲಿ ಫುಲ್ಲು ಮೇಲ್ವರೆಗೂ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ಲೆಫ್ಟು ರೈಟಲ್ಲೆಲ್ಲ ಒಂದು ಸ್ವಲ್ಪ ಮನೆಗಳ ಥರ, ಹಳೇ ಮನೆಗಳ ಥರ ಕಲ್ಲಿನ ಮಂಟಪದೆಲ್ಲ ಕಾಣ್ತಾ ಇದ್ದಲ್ಲ, ಅದೆಲ್ಲ ಹರೊಟ್ಟಿಗೆ ಅಂತ ಹೇಳಿ ನಮ್ಮವರು ಬಂದರೆ ಇಲ್ಲಿ ಅಡುಗೆ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಕಟ್ಸ್ಕೊಂಡಿದ್ದಾರೆ. ನಮ್ಮ ಊರದ್ದು ಕೂಡ ಇದೆ, ತಲಕಾಡ್ದು ಕೂಡ. ಸೊ ಇಲ್ಲಿ ಮುಡಿ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಕಲ್ಯಾಣಿ ಹತ್ರ ನೋಡೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಸ ಇದೆ. ಜನರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಡಸ್ಟ್ಬಿನ್ನಿಗೆ ಹಾಕಬೇಕು, ಈ ಪೇಪರ್ಸ್ ಎಲ್ಲ ಎಸಿಬಾರ್ದು ಅಂದರೆ. ಬಟ್ ಈ ಮೆಟ್ಲಂತೂ ತುಂಬಾ ಸ್ಕಿಡ್ ಆಗ್ತಾಯಿತ್ತು. ಹಸ್ಬೆಂಡ್ ಕೂಡ ಹೇಳಿದ್ರು ನಿಧಾನಕ್ಕೆ ಬಾಮ್ಮ ಅಂತ. ಸೊ ಬಂದ್ವಿ. ಒಂದು ದೊಡ್ಡದು ಅಶ್ವತ್ಥ ಕಟ್ಟೆ ಇದೆ. ಮತ್ತು ನೋಡಿ ಕಲ್ಯಾಣಿ ಹೇಗಿದೆ ಅಂತ. ಆ್ಯಕ್ಚುಲಿ ಆಗೆಲ್ಲ ಹೀಗಿರಲಿಲ್ಲ ಅಂತೆ, ಆರಾಮ್ಸೆ ಒಳಗೋಗಿ ನೀರೆಲ್ಲ ಮುಟ್ಬೋದು ಅಂತ ಹೇಳ್ತಾಯಿದ್ರು ಮಾವ. ಇವಾಗ ಸ್ವಲ್ಪ ಮೆಸ್ಸೆಲ್ಲ ಹಾಕಿಸಿ ಅದನ್ನು ಪ್ರೊಟೆಕ್ಟ್ ಮಾಡೋಂಥ ಕೆಲಸನ ಮಾಡಿದ್ದಾರೆ. ಮತ್ತು ಸ್ನಾನದ ಗೃಹ ಎಲ್ಲ ಕಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿದೆ ಪೈಪಿಂದ ನೀರನ್ನು ತೆಗೆದು ಅಲ್ಲಿಗೆ ಬಿಡೋ ಅಂಥದ್ದರ ಕೆಲಸ ಎಲ್ಲ ಆಗಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ರೀತಿ ಚೆನ್ನಾಗಿದೆ, ವಾಶ್ರೂಮ್ಸ್ ಇದೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ ಸ್ನಾನ ಮಾಡಲಿಕ್ಕೆ, ಮತ್ತು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಎಲ್ಲ ನೀವು ಮಾಡ್ಕೋಬೋದು. ನೀಟ್ನೆಸ್ ಓಕೆ, ಪರವಾಗಿಲ್ಲ, 10/7 ಕೊಡ್ಬೋದು. ಚೆನ್ನಾಗಿತ್ತು, ಪರವಾಗಿಲ್ಲ ಅನ್ನಿಸ್ತು. ಕೂಡ ಹಾಕಿದ್ದಾರೆ, ಗೇಟಿಗೆ ಬೀಗ ಕೂಡ ಹಾಕಿದ್ದಾರೆ. ಹಾಕಿ ಇಲ್ಲೇ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ರು. ಅಲ್ಲೇ ನಾವು ಪೂಜೆ ಮಾಡಿಕೊಂಡು
ಬಂದ್ವಿ. ಇದು ಮುಡಿಕಟ್ಟೆ. ಇಲ್ಲಿ 2 ಸೈಡು ನಂಬರ್ ಕೂಡ ಬರ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಅವ್ರು ಡೈಲಿ ಇರ್ತಾರಂತೆ. ಅಕಸ್ಮಾತ್ ಊಟಕ್ಕೆ ತಿಂಡಿಗೆ ಏನಾದರೂ ಹೋಗಿದ್ರೆ ಫೋನ್ ನಂಬರ್ ಇದೆ ಮ್ಯಾಮ್, ಫೋನ್ ಮಾಡ್ಬೋದು ಅಂತ ಕೂಡ ಹೇಳ್ತಾಯಿದ್ರು ಅವರು. ಫೋನ್ ಮಾಡಿದರೆ ಬರ್ತಾರಂತೆ. ಸೊ ನಮಗೆ 200 ತೊಗೊಂಡ್ರು, 100 ತೊಗೊಂಡ್ರು. ಆ್ಯಕ್ಚುಲಿ ಹಸ್ಬೆಂಡಿಗೂ ಅಂತ ಅಂದ್ಕೊಂಡು ಅವ್ರು 200 ಕೇಳಿದ್ರು. ಹಸ್ಬೆಂಡ್ ಇಲ್ಲ, ಮಗನಿಗೆ ಮಾತ್ರ ಅಂತ ಹೇಳಿದ್ರು. ಅವನು ಸ್ವಲ್ಪ ಏನಂದರೆ ಅವನು ಫಸ್ಟ್ ವರ್ಷದಲ್ಲಿ ಮಾತ್ರ ಅವನು ಅಳ್ತಿದ್ದಿದ್ದು ಮುಡಿ ಕೊಡಲಿಕ್ಕೆ. ಆಮೇಲಿಂದ ಇಬ್ಬರು ಮಕ್ಕಳು ಅಷ್ಟೇ ಅಳಲ್ಲ, ಬಟ್ ಆದರೆ ಒಬ್ಬರೇ ಕೂರಲ್ಲ ಅದೇ. ಅದಕ್ಕೋಸ್ಕರ ಹಸ್ಬೆಂಡು ಕೂಡ ಜೊತೆಯಲ್ಲಿ ಇದ್ದರು. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲೇ ಬಿಸಿನೀರು ಕೂಡ ಸಿಗುತ್ತೆ ಅಂತ ಅವರೇ ಹೇಳಿದ್ರು. ನಾವು ಪಾಪು ಅಲ್ವಾ, ಸ್ವಲ್ಪ ಬೆಟ್ಟದ ಮೇಲೆ ಅಂದರೆ ಸ್ವಲ್ಪ ಗಾಳಿ ಎಲ್ಲ ಜೋರು ಬೀಸ್ತಾಯಿತ್ತು. ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಮನೆಯಲ್ಲಿ ಕೊಡ್ತಾರಂತೆ. 20 ರುಪೀಸ್ 1 ಬಕೆಟ್ ನೀರು ಅಥವಾ ಒಂದು ಬಿಂದಿಗೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಅದು ನೀರೇನು ಅಷ್ಟು ಬಿಸಿ ಇರಲಿಲ್ಲ. ಅಲ್ಲಿಂದ ನಮಗೆ ಟೈಮ್ ಆಗಿಬಿಟ್ಟಿತ್ತಂತ ಹೇಳಿ ನಾವು ಬೇಗ ಬಂದ್ವಿ. ಆ್ಯಕ್ಚುಲಿ ಇದು ಬಂದು ಬ್ಯಾಕ್ ಸೈಡ್ಗೆ ಹೋಗುತ್ತೆ, ರೋಡು ಫುಲ್ ಮೇಲ್ವರೆಗೂ ಹೋಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 50 ಮೆಟ್ಲು ಇರ್ಬೋದು ಅನಿಸುತ್ತೆ. ಅಷ್ಟೇ ಇರೋದು ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಇಷ್ಟೇ ಮೆಟ್ಲಿರೋದು. ಇಷ್ಟು ಹತ್ಕೊಂಡು ಹೋದರೆ ಸಾಕಾಗುತ್ತೆ. ಫ್ರಂಟಿಂದನೇ ಬರ್ತೀವಿ ಅಂದರೆ ಇನ್ನೂ ತುಂಬ ಮೆಟ್ಲಿದೆ, ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲೆಲ್ಲ ಸ್ವಲ್ಪ ಪೂಜಾ ಸಾಮಗ್ರಿ ಅದು ಇದ್ರದ್ದು ಶಾಪ್ಸ್ ಇದೆ. ಏನಾದರೂ ಮನೆಯಿಂದ ತಂದಿಲ್ಲ ಅಂದರೆ ಇಲ್ಲೇ ಕೂಡ ತೊಗೋಬೋದು. ಇಲ್ಲಿ ನೋಡಿ ಮುಡುಕ್ತಾರೆ, ಮಳಿಗೆ ಕೂಡ ಇದೆ. ನೋಡಿ ರಂಗೋಲೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮಗಳು ನೋಡಿ ಓಡೋಗ್ತಾ ಇದ್ದಾಳೆ, ನೀನು ಯಾವಾಗಾದರೂ ಬಾಮ್ಮ, ನಾನು ಹೋಗ್ತಿರ್ತೀನಿ ಅಂತ ಹೇಳಿ. ಸೊ ನಮಗೇನೆಂದರೆ ಟೈಮ್ ಆಗಿಬಿಟ್ಟಿತ್ತು. 2 o'clock ಮಧ್ಯಾಹ್ನ ಬಾಗಿಲಾಗ್ತಾರಂತೆ. ಆ್ಯಕ್ಚುಲಿ 1:35 1:40 ಆಗೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹರಿಬರಿಯಲ್ಲಿ ಬೇಗನೆ ದರ್ಶನಕ್ಕೆ ಹೋದ್ವಿ. ತುಂಬಾ ಏನು ಜನನೂ ಇರಲಿಲ್ಲ ನೋಡಿ ಫ್ರೆಂಡ್ಸ್, ಇಷ್ಟೇ ಜನ ಇದ್ದಿದ್ದು. ಹಾಗಾಗಿ ಸ್ವಲ್ಪ ಬೇಗ ಹೋಗಿ ದರ್ಶನ ಮಾಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಹಳೆ ದೇವಸ್ಥಾನ ಕಟ್ಟಿ ಈಗ ಹೊಸದಾಗಿ ಹಳೆ ದೇವಸ್ಥಾನ ಎಲ್ಲ ಸ್ವಲ್ಪ ಏನು ಡೆಮಾಲಿಷ್ ಥರ ಆಗಿತ್ತು. ಹಾಗಾಗಿ ಅದನ್ನು ರೀಬಿಲ್ಡ್ ಮಾಡಿದ್ದಾರೆ. ಈಗ ಸ್ವಲ್ಪ ಚೆನ್ನಾಗಿದೆ. ಬನ್ನಿ ಬೇಗ ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ. ಮತ್ತೆ ಬಾಗಿಲು ಹಾಕಿದ್ರೆ ಇನ್ನು 4 o'clock ಓಪನ್ ಮಾಡೋದಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾಯಿದ್ವಿ. ಮಕ್ಕಳು ಕೂಡ ಫುಲ್ ಮುಂದೆ ಹೋಗ್ತಾ ಇದ್ದಾರೆ. ಅವರಿಂದ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಇಲ್ಲೇ ಈಚೆಯಿಂದನೇ ಸ್ವಲ್ಪ ದೇವ್ರನ್ನ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ ಹಂಗೇ. ಮುಂದೆ ಅಲೋ ಇರಲ್ಲ, ಹಾಗಾಗಿ 500 ರಂಗನಾಥ ಸ್ವಾಮಿ ಆಯಿತು ದೇವ್ರ ದರ್ಶನ. ಆದ ನಂತರ ನಾವು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ, ಪ್ರಸಾದಕ್ಕೆ. ಬೇರೆ ದೇವಸ್ಥಾನಗಳ ಥರ ಇಲ್ಲಿ ದಾಸೋಹ ಎಲ್ಲ ಇಲ್ಲ. ಬಟ್ ಇಲ್ಲಿ ಏನು ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡು ಈಸ್ಕೊಂಡು ಬಂದು ಇಲ್ಲೇ ಕೂತ್ಕೊಂಡು ತಿನ್ಬೋದು. ನೇಚರ್ ಮಧ್ಯೆ ಊಟ ಮಾಡಲಿಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ವೆದರು. ಆದರೆ ಇದ್ದಕ್ಕಿದ್ದಂಗೆ ಮಳೆ ಬಂದು ಎಲ್ಲ ಫುಲ್ಲು ಇದಾಗ್ಬಿಡ್ತು. ಬಟ್ ಓಕೆ, ನಮ್ಮದು ಊಟನೂ ಕೂಡ ಆಯಿತು ಹೇಗೋ. ನೆಕ್ಸ್ಟು ಇಲ್ಲೇ ಮುಂದೆ ಹೋಗ್ತಾ ಇದ್ದೀವಿ. ಮಳೆ ಎಲ್ಲ ನಿಂತಿದೆ ಸ್ವಲ್ಪ, ಆದರೆ ವೆದರ್ ಮಾತ್ರ ಫುಲ್ಲು ಚಳಿ ಶುರು ಆಗಿಬಿಟ್ಟಿದೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲೆಲ್ಲ ಏನು ಮಂಟಪದೊಳಗೆಲ್ಲ ಹೋಗಿ ಊಟ ಮಾಡ್ತಾಯಿದ್ದಾರೆ, ಇನ್ನೂ ಊಟ ಮಾಡೋರು. ಸ್ವಲ್ಪ ಕೋತಿಗಳೆಲ್ಲ ಬರ್ತಾಯಿದೆ. ಸ್ವಲ್ಪ ನಿಮ್ಮ ಲಗೇಜ್ ಮೇಲೆ ಹುಷಾರಾಗಿರಿ. ಏನಾದರೂ ತಿಂಡಿ ಇದ್ದರೆ ಸ್ವಲ್ಪ ಅವಕ್ಕೂ ಕೊಡಿ, ನೀವು ತಿನ್ನಿ. ಅದೇ ಏನೋ ಅದಕ್ಕೂ ಹರ್ಟ್ ಮಾಡಿ ನೀವು ಹರ್ಟ್ ಮಾಡಿಸ್ಕೋಬೇಡಿ. ಆದಷ್ಟು ಮೂಕ ಪ್ರಾಣಿಗಳಿಗೆ ಗೊತ್ತಾಗಲ್ಲ, ಏನು ಮಾಡಿಬಿಡ್ತಾರೆ ಅಂತ ಭಯದಲ್ಲೇ ಅವು ನಮಗೆ ಹಾನಿ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ವೆದರ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ವೆದರು. ಇನ್ನೂ ಮೋಡ ತುಂಬಾ ಮುಚ್ಕೊಂಡಿತ್ತು. ಇನ್ನೂ ಮತ್ತೆ ಮಳೆ ಬರುತ್ತೇನೋ ಅಂತ ಅನ್ಕೋತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿಂದ ನೋಡಿದ್ರೆ ಮೋಡ ಯಾವುದು ಬೆಟ್ಟ ಯಾವುದು ಒಂದು ಗೊತ್ತಾಗ್ತಿರಲ್ಲ. ಒಂದಕ್ಕೊಂದು ಏನು ಜಾಯಿಂಟಾಗಿ ಇದೆಯೇನೋ, ಆಕಾಶದಿಂದನೇ ಮೋಡ, ಆಕಾಶದೊಳಗಿಂದ ಬೆಟ್ಟ ಬಂದು ಹೋಗ್ತಾ ಇದೆಯೇನೋ ಅನ್ನೋ ಥರ ಇತ್ತು. ಇಲ್ಲೂ ತುಂಬಾ ಗಲೀಜು ಮಾಡಿದ್ದಾರೆ ಫ್ರೆಂಡ್ಸ್. ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು ಎಲ್ಲ ಕೂಡ ಇಲ್ಲೇ ಹಾಕಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ನಾವು ಕೇರಾಗಿ
ನಮ್ಮ ನೇಚರಿಗೆ ಕೇರ್ ಮಾಡಿದ್ರೆ ನಮಗೇ ಮುಂದೆ ಒಳ್ಳೆಯದಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅದಾದಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದಂಥ ಪೂಜೆ ಮಾಡಿಕೊಡಲ್ಲ. ಹಾಗಾಗಿ ನಾವು ಇಲ್ಲಿ ಈಚೆ ಕಡೆ ಪೂಜೆ ಮಾಡಬೇಕಾಗುತ್ತೆ. ಹಸುಗಳಂತೂ ಬಿಡ್ತಾನೆ ಇರಲಿಲ್ಲ, ಬಾಳೆಹಣ್ಣು ಹೂವು ಏನು ಇಡೋಕ್ಕೂ ಬಿಡ್ತಾ ಇರಲಿಲ್ಲ, ಮುಂದೆನೇ ಬಂದು ನಿಂತ್ಬಿಟ್ಟಿತ್ತು. ಸೊ ಗಾಳಿಗೆ ಬೇರೆ ಕರ್ಪೂರ ಕೂಡ ಉರಿತಾನೆ ಇರಲಿಲ್ಲ, ಹಾರಿ ಹಾರಿ ಹೋಗ್ತಾಯಿತ್ತು. ತುಂಬಾ ಗಾಳಿ ಇತ್ತು ಫ್ರೆಂಡ್ಸ್. ಎಷ್ಟು ಗಾಳಿ ಅಂದರೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಫುಲ್ಲು ಎಲ್ಲ ನಡುಗ್ತಾಯಿದ್ವಿ, ಅಷ್ಟೂ ಗಾಳಿ ಬೀಸ್ತಾಯಿತ್ತು. ಬಟ್ ಏನು ಮಾಡಲಿಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದಮೇಲೆ ಪೂಜೆ ಮಾಡಲೇಬೇಕು. ಹಾಗೂ ಹೀಗೋ ಹೇಗೋ ಮಾಡಿ ಪೂಜೆ ಮಾಡಿದ್ವಿ. ಕ್ಲೀನಿಂಗ್ ಲೇಡಿನೂ ಅಷ್ಟೇ ದೇವಸ್ಥಾನದ ಸುತ್ತ ಗುಡಿಸ್ತಾನೇ ಇದ್ದರು. ನಾವು ಹೋದಾಗಿಂದನೂ ಅಲ್ಲಲ್ಲೇ ಗುಡಿಸ್ತಾನೇ ಇದ್ದರು. ನೋಡಿ ಕಾಯಿ ಹೊಡೆದ ತಕ್ಷಣ ಮಕ್ಕಳು ನೋಡಿ ಗಾಳಿ ಅಂತೂ ಹೇಗೆ ಬರ್ತಾಯಿದೆ ಅಂತ. ಇದು ಆ್ಯಕ್ಚುಲಿ ಮುಂದೆಗಡೆ ದೇವಸ್ಥಾನದ ಮುಂಭಾಗ. ಇದು ಆ್ಯಕ್ಚುಲಿ ಆವಾಗಲೇ ತೋರಿಸಿದ್ನಲ್ಲ ಮುಡಿಕಟ್ಟೆಗೆ ಹೋಗೋ ದಾರಿ. ಅಲ್ಲಿಂದ ಡೈರೆಕ್ಟ್ ಬಂದರೆ ಅಲ್ಲಿ ಒಂದು ತೇರು ನಿಲ್ಲಿಸಿದ್ದಾರೆ, ಅಲ್ಲಿಂದ ಡೈರೆಕ್ಟ್ ಹತ್ಕೊಂಬರ್ಬೋದು. ನಿಮ್ಗೆ ಮರದ ಮಧ್ಯೆ ಒಂದು ಎತ್ತರವಾದದ್ದು ಒಂದು ಶೀಟ್ ಹಾಕಿರೋವಂಥದ್ದು ಕಾಣ್ತಾ ಇದೆ, ಬ್ಲೂ ಕಲರ್ದಂತ ಅನ್ಕೋತೀನಿ. ಅಲ್ಲಿಂದ ಮೆಟ್ಲೆ ಮೂಲಕ ಬರ್ಬೋದು. ಇಲ್ಲಿ ಮೆಟ್ಲು ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಸೊ ಆಗುತ್ತೆ ನಮ್ಮ ಕೈಲಿ ಅನ್ನೋರು ಮೆಟ್ಲಿಂದ ಮೂಲಕ ಬರ್ಬೋದು. ಸ್ವಲ್ಪ ವಯಸ್ಸಾದವರು ಮಕ್ಕಳೆಲ್ಲ ಇದ್ದಾರೆ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಆ ರೂಟ್ ಬರ್ಬೋದು. ಮತ್ತು ನಾನು ಅದನ್ನು ಡೀಟೇಲಾಗಿ ತೋರಿಸ್ತೀನಿ ಮುಂದೆ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ನೋಡಿ, ಅದಕ್ಕೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ವೆಹಿಕಲ್ಸನ್ನು ತಂದು ಪಾರ್ಕ್ ಮಾಡ್ಕೊಂಡಿದ್ದಾರೆ. ಅದು ದೇವಸ್ಥಾನದವ್ರದ್ದೇ ಅಂತ ಕೂಡ ಹೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಅಂತ. ಊಟಿ, ಸ್ವಿಝರ್ಲ್ಯಾಂಡು ಅಂತ ಎಲ್ಲೆಲ್ಲೋ ಹೋಗ್ತಾರಲ್ಲ ಬೇರೆ ದೇಶಕ್ಕೆ. ಊಟಿ ಪರವಾಗಿಲ್ಲ, ಇದೇ ವೈಬಲ್ಲೇ ಇರುತ್ತೆ. ಬಟ್ ಸ್ವಿಝರ್ಲ್ಯಾಂಡಲ್ಲಿ ಇಲ್ಲಿ ಅಂತ ಹೋಗ್ತಾರಲ್ಲ, ದುಡ್ಡಿಲ್ಲ ನಾವು ಅಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಅನ್ನೋರಿಗೆ ಇದೆ ಸ್ವಿಝರ್ಲ್ಯಾಂಡು. ನಮಗಂತೂ ಹಾಗೆ ಅನಿಸುತ್ತೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗಿದೆ ಸ್ವಿಝರ್ಲ್ಯಾಂಡ್ ಅನ್ನೋ ಥರ. ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಹೇಳಲಿಕ್ಕೆ ನನಗೆ ಮಾತೇ ಬರ್ತಾಯಿಲ್ಲ. ನೋಡಲಿಕ್ಕೂ ಅಂತೂ ಎರಡು ಕಣ್ಣು ಸಾಲ್ತಾನೇ ಇರಲಿಲ್ಲ, ಅಷ್ಟು ಚೆಂದ ಕಾಣ್ತಾ ಇತ್ತು. ನೋಡಿ ನೀವು ಒಂದ್ಸಲ ಹೇಗಿದೆ ಅಂತ. ಮತ್ತು ದೇವಸ್ಥಾನವೂ ಕೂಡ ಅಷ್ಟೇ ತುಂಬ ರೀಬಿಲ್ಡ್ ಮಾಡಬೇಕಾದ್ರೆ ತುಂಬಾ ಹಳೇದು ಏನಿತ್ತು ಆರ್ಕಿಟೆಕ್ಚರ್ ಅದರಲ್ಲೇ ರೀಬಿಲ್ಡ್ ಮಾಡಿದ್ದಾರೆ ಅದೇ ಶೈಲಿಯಲ್ಲಿ ಅಂತ ಹೇಳ್ತಾಯಿದ್ರು. ನೋಡಿ ಎಷ್ಟು ಹಸು ಎಲ್ಲ ಅಲ್ಲಲ್ಲೇ ಓಡಾಡ್ತಾ ಇದೆ. ಇದು ಅಮ್ಮನವ್ರದ್ದು. ಅಲ್ಲಿ ಮೇಲಮ್ಮ ಪದ್ಮಾವತಿ ಏನು ಬೇಕಾದರೂ ಕರಿಬೋದು. ಅವ್ರ ದೇವಸ್ಥಾನ ಇದು. ಆ ಕಡೆ ರಂಗಪ್ಪ ಐನೋರ ದೇವಸ್ಥಾನ, ಇದು ಅಮ್ಮನವ್ರ ದೇವಸ್ಥಾನ. ಆಯ್ತಲ್ವ ಫ್ರೆಂಡ್ಸ್. ನೆಕ್ಸ್ಟು ಬನ್ನಿ ಈಚೆ ಹೋಗೋಣ. ಈಚೆ ಹೋಗೋಕ್ಕಿಂತ ಮುಂಚೆ ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಒಂದು ಸ್ವಲ್ಪ ಮಾಹಿತಿ ಕೇಂದ್ರ ಕೂಡ ಇದೆ. ಅಲ್ಲೇ ಪಕ್ಕದಲ್ಲಿ ಒಂದು ಏನು ಪ್ರಸಾದ ಲಾಡು ಆ ಥರದ್ದು ಕೂಡ ಸಿಗುತ್ತೆ. ಅದನ್ನು ಬೇಕಿದ್ದರೆ ಅದು ಮಾಡ್ಬೋದು. ಇಲ್ಲೆಲ್ಲ ಸ್ವಲ್ಪ ಪರ್ಚೇಸಿಂಗ್ದು ಸ್ಟಾಲ್ಗಳು ಕೂಡ ಇಟ್ಕೊಂಡಿದ್ದಾರೆ. ನಾವೇನು ಅಂತ ಪರ್ಚೇಸ್ ಮಾಡಿಲ್ಲ, ಹಾಗಾಗಿ ಅದ್ರ ವಿಡಿಯೋ ಕೂಡ ಹಾಕಿಲ್ಲ ನಾನು. ಸೊ ಓಕೆ, ಮುಗೀತು ದೇವ್ರ ದರ್ಶನ. ನೋಡಿ ಇದು ಪಾರ್ಕಿಂಗಲ್ಲಿ ಎಷ್ಟು ಕಾರ್ಗಳು ಬಂದು ನಿಂತಿದೆ. ಪಾರ್ಕಿಂಗ್ ಆದ ನಂತರ ಪಾರ್ಕಿಂಗಲ್ಲಿ ಕಾಣ್ತಾ ಇದ್ದಂಥ ಇದು ಕಾರ್ ಹತ್ತಕ್ಕೆ ಮುಂಚೆ ನೋಡಿ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿದೆ, ಮೋಡದೊಳಗೆ ಇದ್ದೀವೇನೋ ನಾವು ಅನ್ನೋ ಥರ ಅನ್ನಿಸ್ತಾಯಿತ್ತು, ನನಗೆ ಫೀಲ್ ಆಗ್ತಾಯಿತ್ತು. ಇದನ್ನೆಲ್ಲ ಹೇಳೋದಕ್ಕಿಂತ ನಾವೇ ಅನುಭವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಕೂಡ ಅಷ್ಟೇ ತುಂಬಾ ಲೆಂತಿಯಾಗಿತ್ತು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ. ಬಟ್ ಸಂಡೇ ಇದು ತುಂಬಾ ಕಮ್ಮಿ ಅಂತ ನನಗೆ ಅನ್ನಿಸ್ತು. ಸಂಡೇಸು ಸ್ವಲ್ಪ ಜಾಸ್ತಿ ಇರ್ಬೋದಿತ್ತೇನೋ, ಇನ್ನೂ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಇತ್ತು ಅಂತ ಅನಿಸುತ್ತೆ. ನೋಡಿ ಇಲ್ಲಿ 2 ವೀಲರ್ ಪಾರ್ಕಿಂಗ್ದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಗೆ 2 ವೀಲರ್ಸನ್ನು ಇಲ್ಲಿ ತನಕನೂ ಪಾರ್ಕ್ ಮಾಡ್ಬೋದು ಅಂತ ಹೇಳಿ. 4 ವೀಲರು ಇದರ ಆಪೋಸಿಟ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಒಂದು ಸಲ. ನೋಡಿ ಎಷ್ಟು ಸೂರ್ಯ ಎಲ್ಲ ಮೋಡದೊಳಗೆ ಹೊಟ್ಟೋಗಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಚೂರೂ ಬಿಸಿಲೇ ಇರಲಿಲ್ಲ ಫ್ರೆಂಡ್ಸ್. ಮಳೆ ಬಂದೋದ್ಮೇಲಂತೂ ನೋಡಿ ಇಲ್ಲೂ ಕೂಡ ತುಂಬ ಪ್ಲಾಸ್ಟಿಕ್ಸ್ ಅದು ಇದು ಎಲ್ಲ ಎಸ್ತಿದ್ದಾರೆ. ನೋಡಿ ದೂರದವರೆಗೂ ಹೇಗೆ ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ಮಾತೇ ಬರ್ತಾಯಿಲ್ಲ, ಅಷ್ಟು ಚೆಂದ ಇದೆ.
ಸುಮ್ಮನೆ ನೋಡ್ತಾ ಇರೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೋಡಿ ಅಲ್ಲೋ 4 ವೀಲರ್ ಪಾರ್ಕ್ ಮಾಡ್ತಾಯಿದ್ದಾರೆ. ಅದು 4 ವೀಲರ್ಗೆ ಪಾರ್ಕಿಂಗ್ ಸ್ಪಾಟನ್ನು ಕೊಟ್ಟಿರೋ ಅಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ದೂರ ಆಯಿತು, ಆದರೆ ಅಲ್ಲಿ ಬಿಟ್ಟು ಬಂದು ನಡೆಯೋಕ್ಕಾಗದಿರೋರನ್ನ ಇಲ್ಲಿ ಪಾರ್ಕ್ ಮಾಡ್ಬೋದು, ಆಮೇಲೆ ಹೋಗಿ ಪಿಕ್ ಮಾಡಿ ಮತ್ತೆ ಹೋಗ್ಬೋದು. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೂ ಕೂಡ ತುಂಬಾ ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು ಎಲ್ಲನೂ ಎಸ್ತಿದ್ದಾರೆ ಫ್ರೆಂಡ್ಸ್. ಒಂದು ಡಸ್ಟ್ಬಿನ್ ಇರುತ್ತೆ, ಅಲ್ಲಿ ಹಾಕಬೇಕು ಅನ್ನೋಂಥ ಮೈಂಡ್ ಸೆಟ್ಟಲ್ಲೇ ಇರಲ್ಲ ಜನ. ಏನು ಮಾಡೋಕ್ಕಾಗಲ್ಲ, ಬುದ್ಧಿವಂತರಿಗೆ ಹೇಳ್ಬೋದು, ದಡ್ರಿಗಲ್ಲ. ಮನುಷ್ಯರು ತಿಳ್ಕೊಬೇಕು, ಎಜುಕೇಟೆಡ್ಸ್. ನೋಡೋಣ ಮುಂದೆ ಏನು ತಿಳ್ಕೊತಾರೆ ಜನ ಅಂತ. ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನಾವು ಅಲ್ಲಿಂದ ನೋಡ್ತಾ ಇದ್ವಲ್ಲ ಕೆರೆಗಳು, ನಾನು ಬರಬೇಕಾದ್ರೆ ನಿಮಗೆ ಹೊಂಡ ಕೆರೆ ಆ ಥರದ್ದು ತೋರಿಸಿದ್ನಲ್ಲ 1-2-3. ನೋಡಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಅಂತ. ಅದೆಲ್ಲ ರೋಡು ಅಷ್ಟೇ ತುಂಬಾ ಈ ಮಾದೇಶ್ವರನ ಬೆಟ್ಟದಲ್ಲೆಲ್ಲ ಇದೆಯಲ್ಲ ಆ ಥರ ಏನು ರೋಡ್ಸ್ ತುಂಬಾ ಟರ್ನಿಂಗ್ಸ್ ಎಲ್ಲ ಇಲ್ಲ ನೋಡಿ. ಬರ್ತಾ ಬರ್ತಾ ಫುಲ್ಲು ಮೋಡ ಮುಚ್ಕೊಂಡು ಫುಲ್ ಇಬ್ಬನಿ ಥರ ಫುಲ್ಲು ಮೋಡದೊಳಗೆ ಇದ್ದೀವೇನೋ ಅನ್ನೋ ಥರ ಫೀಲು. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಗ್ರೀನ್. ಈ ಸಿಟಿ ಲೈಫಲ್ಲಿ ಇರೋರಿಗೆ ಇದನ್ನೆಲ್ಲ ನೋಡ್ತಾಯಿದ್ರೆ ಇಲ್ಲೇ ನೋಡ್ಕೊಂಡು ಇದ್ಬಿಡೋಣ, ಇಲ್ಲೇ ಒಂದು ಪುಟ್ಟದಾಗಿ ಮನೆ ಮಾಡಿಕೊಂಡು ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ, ಮನೆ, ಮಕ್ಕಳು, ಹೋಗಲೇಬೇಕು, ಇಲ್ಲಿ ಇರೋಕ್ಕಾಗಲ್ಲ ನಾವು ಅನ್ನೋವಂಥದ್ದು ಲಾಸ್ಟಿಗೆ ಅನಿಸೋಂಥದ್ದು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮೋಡದೊಳಗೆ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ತುಂಬಾ ಚೆನ್ನಾಗಿತ್ತು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮಂಥ ಸಿಟಿಲಿರೋರಿಗೆ ಇದೆಲ್ಲ ಸ್ವಲ್ಪ ಆವಾಗವಾಗ ಬೇಕು ಅನಿಸುತ್ತೆ. ನೆಕ್ಸ್ಟು ಮುಗಿಸ್ಕೊಂಡು ಹೊರಡ್ತಾಯಿದ್ದೀವಿ ಫ್ರೆಂಡ್ಸ್. ಮತ್ತೆ ಮಳೆ ಶುರು ಆಗಿದೆ ಸಣ್ಣದಾಗಿ. ಓಕೆ, ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗಲೇಬೇಕು. ವೀಕೆಂಡ್ ಮುಗೀತು, ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕು ಅನ್ನೋಂಥ ಒಂದು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ನಮಗೆ. ಅದು ನೋಡಿ, ಇದು ಬಂದು ಚಾಮರಾಜನಗರಕ್ಕೆ ಹೋಗುವಂಥ ರೋಡು. ಅಲ್ಲಿಂದ ಕೂಡ ಇಲ್ಲಿಗೆ ಬರ್ಬೋದು. ಈ ರೋಡಲ್ಲಿ ಬರಬೇಕಾಗುತ್ತೆ, ಈ ರೋಡಲ್ಲಿ ಜಾಯಿನ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಒಂದು ಸಲ ಬೋರ್ಡ್ಸು. ಆದಷ್ಟು ಫ್ರೆಂಡ್ಸ್ ನಾವು ಹೋಗಿದ್ದು ತುಂಬಾ ಚೆನ್ನಾಗಿತ್ತು, ಹಾಗೇ ಬರ್ಬೋದು. ಮತ್ತು ನಾವು ವಾಪಸ್ ಹೋಗಬೇಕಾದ್ರೆ ಸ್ವಲ್ಪ ರೋಡ್ಸು ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ನಾವು ಬೇರೆ ರೂಟ್ ಹೋದ್ವಿ, ಬರಬೇಕಾದ್ರೆ ಬೇರೆ ರೂಟಲ್ಲಿ ಬಂದ್ವಿ. ಇಲ್ಲಿ ನಮ್ಮದು ಈ ರೋಡ್ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ, ಚೆನ್ನಾಗಿಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಇನ್ನೊಂದು ಟೆಂಪಲ್ಲಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಈಗ ಬಂದ್ವಿ. ಇದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಕೂಡ ಇದೆ ಅಲ್ಲಿ. ಇದು ದೇವಸ್ಥಾನ ಬಂದು ಬಿದ್ದಾಂಜನೇಯನ ದೇವಸ್ಥಾನ ಅಂತ ಹೇಳಿ. ಬೆಟ್ಟದಲ್ಲಿ ಯಾವಾಗ ನಾನ್ ವೆಜ್ ಮಾಡೋದನ್ನು ಸ್ಟಾಪ್ ಮಾಡಿಸಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಆವಾಗಿಂದ ಇಲ್ಲೇ ನಾವು ನಾನ್ ವೆಜ್ಜನ್ನು ಮಾಡಿ ಮುಂದೆ ಹೋಗೋದು. ನಾನ್ ವೆಜ್ ಮಾಡಬೇಕು ಅಂದ್ಕೊಂಡಿರೋ ದೇವಸ್ಥಾನದಲ್ಲಿ ಇಲ್ಲೇ ಮಾಡೋ ಅಂಥದ್ದು. ಓಕೆ, ಈ ದೇವಸ್ಥಾನಕ್ಕೆ ಬಂದಾಗಲೂ ಫ್ರೆಂಡ್ಸ್ ನಮ್ಮದು ಖರಾಬಾಗಿತ್ತು ಅಂದ್ಕೊಳ್ಳಿ. ಟೈಮು ಬೇಗನೆ ಹಾಕ್ಬಿಟ್ಟಿದ್ರು ನೋಡಿ. ನಾನು ಸ್ವಲ್ಪ ಬಾಗಿಲಿಂದನೇ ಕಿಂಡಿಯಿಂದ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಆಂಜನೇಯ ಸ್ವಾಮಿ ಆರಾಮ್ಸೆ ಮಲಗಿದ್ದಾರೆ, ಅದಕ್ಕೆ ಇದಕ್ಕೆ ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕರೆಯೋದು. ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ ಆಂಜನೇಯ ಸ್ವಾಮಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ನಿಮಗೆ ಬಂದಾಗ ದೇವಸ್ಥಾನ ಓಪನ್ ಆಗಿರಬೇಕಾದ್ರೇ ತೋರಿಸ್ತೀನಿ, ನಿಮಗೆ ದರ್ಶನ ಮಾಡಿಸ್ತೀನಿ ಹೇಗಿದೆ ಅಂತ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು, ಬಾಯ್.